ಹೋದಲ್ಲಿ ಬಂದಲ್ಲಿ ಮಹಾಕುಂಭಮೇಳದ್ದೇ ಚರ್ಚೆ. ನೆನ್ನೆ ಮೊನ್ನೆ ನಾನು ಹುಬ್ಬಳ್ಳಿ ಧಾರವಾಡದಲ್ಲಿದ್ದೆ. ಎಷ್ಟು ಜನ ಕೇಳಿದ್ರು ನನ್ನ, ಕುಂಭಮೇಳಕ್ಕೆ ಹೋಗಿಲ್ವಾ ನೀವು? ಹೋಗ್ತೀರಾ? ಯಾವಾಗ ಹೋಗ್ತೀರಿ? ಹೆಂಗೆ ಹೋಗ್ತೀರಿ? ಪ್ರಶ್ನೆ ಪ್ರಶ್ನೆ ಪ್ರಶ್ನೆ. ಕುಂಭಮೇಳ ಅನ್ನೋದು ಕೇವಲ ಭಾರತದಲ್ಲಲ್ಲ, ಪ್ರಪಂಚದಾದ್ಯಂತ ಇದರದ್ದು ಚರ್ಚೆ ಆಗ್ತಾ ಇದೆ. AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಶ್ನೆ ಮಾಡ್ತಿದ್ದಾರೆ, ಇದರಿಂದ ಏನು ಹೊಟ್ಟೆ ತುಂಬುತ್ತಾ ಅಂತ. ಗಂಗಾದಲ್ಲಿ ಸ್ನಾನ ಮಾಡಿದ್ರೆ ಬಡತನ ದೂರ ಆಗುತ್ತಾ? ಅದರಿಂದ ಊಟ ಸಿಗುತ್ತಾ? ನಾನು ಯಾರೊಬ್ಬರ ನಂಬಿಕೆಯನ್ನು ಪ್ರಶ್ನಿಸೋದಕ್ಕೆ ಬಯಸೋದಿಲ್ಲ. ಯಾರಿಗಾದರೂ ನೋವಾಗಿದ್ದರೆ ಕ್ಷಮೆ ಯಾಚಿಸ್ತೀನಿ. ಆದರೆ ನೀವು ಹೇಳಿ, ಮಗು ಹಸಿವಿನಿಂದ ಸಾಯ್ತಾ ಇದೆ, ಮಕ್ಕಳ ಶಾಲೆಗೆ ಹೋಗ್ತಿಲ್ಲ, ಕೂಲಿಕಾರರಿಗೆ ಕೂಲಿ ಸಿಗ್ತಿಲ್ಲ. ಇಂಥ ಸಂದರ್ಭದಲ್ಲಿ ಸಾವಿರಾರು ಕೋಟಿ ಖರ್ಚು ಮಾಡಿ ಸ್ಪರ್ಧೆಗೆ ಬಿದ್ದವರಂತೆ BJPಯವರು ಗಂಗಾ ನದಿಯಲ್ಲಿ ಮುಳುಗ್ತಾ ಇದ್ದಾರೆ. ಸ್ಪರ್ಧೆಗೆ ಬಿದ್ದಿದ್ದಾರೆ. ಅವನು ಮಿಂದೆದ್ರೆ ಇವನು ಮಿಂದೇಳ್ತಾನೆ, TVಯಲ್ಲಿ ಸರಿಯಾಗಿ ಬರೋ ತನಕ ಇವರು ನದಿಯಲ್ಲಿ ಮುಳುಗ್ತಾನೆ ಇರ್ತಾರೆ, ಇತ್ಯಾದಿ ಇತ್ಯಾದಿ. ಮೋದಿ, ಅಮಿತ್ ಶಾ ಇವರೆಲ್ಲ ಎಷ್ಟು ಪಾಪ ಮಾಡಿದ್ದಾರೆ ಅಂದರೆ 100 ಜನ್ಮ ಆದರೂ ಪಾಪ ಪರಿಹಾರ ಆಗೋದಿಲ್ಲ, ಇತ್ಯಾದಿ ಇತ್ಯಾದಿ ಎಲ್ಲ ಮಾತಾಡಿದ್ದಾರೆ. ಈ ಥರದ ಮಾತುಗಳನ್ನೆಲ್ಲ ಕೇಳಿದಾಗ ನನ್ನಲ್ಲಿ ಮೂಡುವ ಒಂದೇ ಒಂದು ಪ್ರಶ್ನೆ ಅಂದರೆ, ಬಡತನವನ್ನು ದೂರ ಮಾಡುವ ಮಾರ್ಗ ಯಾವುದು? ಬಡವರಿಗೆ ಉದ್ಯೋಗ ಕಲ್ಪಿಸುವ ಮಾರ್ಗ ಯಾವುದು ಅಂತ. ಹೆಂಗೆ ಅವ್ರಿಗೆ ಉದ್ಯೋಗ ಒಂದು ಕಲ್ಪಿಸ್ಕೊಡ್ಬೇಕಲ್ಲ, ಉಪಜೀವನಕ್ಕೊಂದು ಮಾರ್ಗ ತೋರಿಸ್ಬೇಕಲ್ಲ. ಯಾವುದದು ಮಾರ್ಗ? ಉದ್ಯೋಗ ಕಲ್ಪಿಸೋದಕ್ಕೆ ಸೆಕೆಂಡ್ ಪಾರ್ಟ್ ಬರೋಣಪ್ಪ. ಬಡತನ ದೂರ ಮಾಡುವ ಮಾರ್ಗ ಏನು? ಅಕೌಂಟಿಗೆ ದುಡ್ಡು ಹಾಕೋದ? ಇಷ್ಟು ದುಡ್ಡು ಹಾಕ್ತೀವಿ ನಿಮ್ಮ ಅಕೌಂಟಿಗೆ ಇಷ್ಟು ದುಡ್ಡು ಹಾಕ್ತೀವಿ, ನಿಮ್ಮ ಬಡತನ ಹೋಯ್ತು. ಇದೇನಾ ಮಾರ್ಗ? ಇದು ಒಂದೇನಾ ಮಾರ್ಗ? 12,670 ಕೋಟಿ ರೂಪಾಯಿಗಳನ್ನು ಕುಂಭಮೇಳಕ್ಕಾಗಿ ಉತ್ತರ ಪ್ರದೇಶ ಸರ್ಕಾರ ಮೀಸಲಾಗಿಟ್ಟಿದೆ. 12,670 ಕೋಟಿ. ಇದೊಂದು ಸ್ವಲ್ಪ ಎಕ್ಸಾಜಿರೇಟೆಡ್ ಎಕ್ಸ್ಪೆಕ್ಟೇಷನ್ನು. ಏನು? 4 ಲಕ್ಷ ಕೋಟಿಯ ವ್ಯಾಪಾರ ಆಗಬಹುದು ಅಲ್ಲಿ ಅಂತ. 4 ಲಕ್ಷ ಕೋಟಿಯ ವ್ಯಾಪಾರ ಆಗುವ ಸಾಧ್ಯತೆ ಇದೆ ಅಂತ. ನಾನು 1 ಲಕ್ಷ ಕೋಟಿ ಅಂತಲೇ ಇಟ್ಕೊತೀನಿ ರೀ. 1 ಲಕ್ಷ ಕೋಟಿ. 12,670 ಕೋಟಿ ರೂಪಾಯಿಗಳನ್ನು ರಾಜ್ಯ ಸರ್ಕಾರ, ಮೋಸ್ಟ್ ಆಫ್ ಇಟ್ ಈಸ್ ಆನ್ ಇನ್ಫ್ರಾಸ್ಟ್ರಕ್ಚರ್. ಅಲ್ಲಿ ಮೂಲಸೌಕರ್ಯ, ರೋಡ್ ಮಾಡಿದೆ, ಸೇತುವೆ ಮಾಡಿದೆ, ಆ ಥರದ ಕೆಲಸಗಳಿಗೆ ಅದನ್ನು ಮಾಡಿ 4 ಲಕ್ಷ ಕೋಟಿ ಬಿಟ್ಬಿಡಿ. 1 ಲಕ್ಷ ಕೋಟಿಯ ವ್ಯವಹಾರ ಅಲ್ಲಾಗಿದೆ ಅಂದರು. ಯಾರಿಗಾಯಿತು ಆ ವ್ಯವಹಾರ? ಅಲ್ಲಿನ ಜನರಿಗಲ್ವಾ? ನನ್ನ ತುಂಬ ಹತ್ತಿರದ ಸಂಬಂಧಿಯೊಬ್ಬರು ಕುಂಭಮೇಳಕ್ಕೆ ಹೋಗಿದ್ದಾರೆ. ಅವರು 1.5 ತಿಂಗಳಿಗೆ ಟೆಂಟ್ ಬುಕ್ ಮಾಡಿದ್ದಾರೆ. 2 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. 2 ಲಕ್ಷ ಕೊಟ್ಟು 1.5 ತಿಂಗಳಿಗೆ ಟೆಂಟ್ ಬುಕ್ ಮಾಡಿ ಶಿ ಇಸ್ ದೇರ್ ಓನ್ಲಿ. ಆ 2 ಲಕ್ಷ ಕೋಟಿ ಯಾರಿಗೋಯ್ತು? ಅಲ್ಲಿ ಹೋದಂಥವರು ಊಟ, ತಿಂಡಿ, ಬಟ್ಟೆ, ಬರೆ, ಓಡಾಡೋದಕ್ಕೆ ಗಾಡಿ ಎಲ್ಲ ಖರ್ಚು ಮಾಡ್ತಾರಲ್ಲ, ಯಾರಿಗೆ ಲಾಭ ಆಯ್ತು ಅದರಿಂದ? ಯಾವುದೋ ಒಂದು ರೀಲ್ಸ್ ನೋಡ್ತಾ ಇದ್ದೆ ನಾನು. ಕುಂಭಮೇಳದಲ್ಲಿ ಈ ಹಣೆ ಮೇಲೆ ಓಂಕಾರದ್ದು ರೆಡಿ ಇರುತ್ತದೆ, ಈ ಪಡಿ ಹಚ್ತಾರದ್ದು ರೆಡಿ ಇರುತ್ತೆ. ನೀವು ಅಯೋಧ್ಯೆಗೆ ಹೋದರೂ ಸಿಗುತ್ತೆ, ಕಾಶಿಗೆ ಹೋದ್ರು ಹಣೆ ಮೇಲೆ ಅದನ್ನೊಂದು ಮಾರ್ಕ್ ಹಾಕ್ತಾರೆ. ಆ ಹುಡುಗನ್ನು ಮಾತಾಡಿಸಿದ್ರು ಯಾರು. 1 ದಿನಕ್ಕೆ 65,000 ರೂಪಾಯಿ ಆಗಿದೆ, ನನಗೆ ವ್ಯವಹಾರ ಆಗಿದೆ, 65,000 ರೂಪಾಯಿ ವ್ಯಾಪಾರ ಆಗಿದೆ ಅಂತ. 65,000ದ ವ್ಯಾಪಾರಕ್ಕೆ ಆತ 1,000 ರೂಪಾಯಿ ಕೂಡ ಖರ್ಚು ಮಾಡಿರಲ್ಲ. 65,000ದ ವ್ಯಾಪಾರ ಆಗಿದೆ ನನಗೆ ಅಂತ ಹೇಳ್ತಾನೆ, 1 ದಿವಸದ್ದು. ಅದವನು ಹೊಟ್ಟೆ ತುಂಬತಲ್ವಾ? ಅಂದರೆ ಸ್ಪಿರಿಚುವಲ್ ಟೂರಿಸಮ್, ಇದು ನಾನು ಮಲ್ಲಿಕಾರ್ಜುನ ಖರ್ಗೆ ಅವ್ರ ತಪ್ಪು ಅಂತ ಹೇಳ್ತಿಲ್ಲ. ಅದೊಂದು ಅಭಿಪ್ರಾಯ ಬದಲಾಗಬೇಕಾದ ಅವಶ್ಯಕತೆ ಎಷ್ಟಿದೆ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಾ ಇರೋದು. ಈ ದೇಶದಲ್ಲಿ ಸ್ಪಿರಿಚುವಲ್ ಟೂರಿಸಮ್ಗೆ, ಟೆಂಪಲ್ ಟೂರಿಸಮ್ಗೆ ಇರುವ ಅವಕಾಶ ಎಂಥದ್ದು? 10 ಕೋಟಿ ಜನ ಇದುವರೆಗೂ ಬಂದು ಹೋಗಿದ್ದಾರಂತೆ. ಇದು 23ನೇ ತಾರೀಕಿನ ತನಕದ ಲೆಕ್ಕಾಚಾರ. ಇದು 10 ಕೋಟಿ ಜನ ಇದುವರೆಗೂ ಕುಂಭಮೇಳಕ್ಕೆ ಬಂದು ಹೋಗಿದ್ದಾರೆ. ಮುಂದಿನ ತಿಂಗಳು 26ನೇ ತಾರೀಕಿನ ತನಕ ಇದೆ ಇದು. ಅಲ್ಲಿ ತನಕ ಬರುವ 40 ಕೋಟಿ ಜನರ ನಿರೀಕ್ಷೆ ಇದೆ ಅಂದರೆ 40 ಕೋಟಿ ಆಗಲಿಕ್ಕಿಲ್ಲಪ್ಪ, ನಾನು 20 ಕೋಟಿ ಅಂತ ಇಟ್ಕೊಳ್ತೀನಿ. ಅರ್ಧ 20 ಕೋಟಿ ಜನ ಬಂದು ಹೋದರು ಅಂತ ಇಟ್ಕೊಳ್ಳಿ. ಒಬ್ಬೊಬ್ಬ ಮಿನಿಮಮ್ 2,2 ಸಾವಿರ ಖರ್ಚು ಮಾಡಿದ್ರೆ ಕುಂಭಮೇಳದಲ್ಲಿ ಎಷ್ಟು ಖರ್ಚು ಆದಂಗಾಯಿತು, ಎಷ್ಟು ವ್ಯಾಪಾರ ಆದಂಗಾಯಿತು ಲೆಕ್ಕ ಹಾಕಿ. ಸುಮ್ಮನೆ ಕೂತ್ಕೊಂಡಿದ್ದೀರಲ್ಲ ಮೊಬೈಲಲ್ಲಿ, ಪ್ರಯಾಗ್ರಾಜಿಗೆ ಫ್ಲೈಟ್ ಟಿಕೆಟ್ ಎಷ್ಟಿದೆ ಚೆಕ್ ಮಾಡಿ. ಬೆಂಗಳೂರಿಂದ ನಾರ್ಮಲ್ ಡೇಸ್ನಲ್ಲಿ ಎಷ್ಟಿರುತ್ತೆ, ಈಗ ಎಷ್ಟಿರುತ್ತೆ. ಕಾಶಿಗೆ ಎಷ್ಟಿದೆ ಚೆಕ್ ಮಾಡಿ, ಪಾಟ್ನಾಕ್ಕೆ ಎಷ್ಟಿದೆ ಚೆಕ್ ಮಾಡಿ, ಲಕ್ನೋಗೆ ಎಷ್ಟಿದೆ ಚೆಕ್ ಮಾಡಿ. ಅಷ್ಟು ಕೊಟ್ಟು ಹೋಗ್ತಿದ್ದಾರಲ್ಲ ಜನ. ಲಕ್ನೋಗೆ ಇಳಿದವನೊಂದು ಕಾರ್ ಬಾಡಿಗೆ ಮಾಡ್ಕೊಂಡು ಹೋಗ್ತಾನಲ್ಲ ಪ್ರಯಾಗ್ರಾಜ್ ತನಕ. ಪ್ರಯಾಗ್ರಾಜಿಗೆ ಹೋಗುವಾಗ ಮಧ್ಯದಲ್ಲಿ ಒಂದು ಸಲ ಅಯೋಧ್ಯೆಗೆ ಹೋಗಿ, ಪ್ರಯಾಗ್ರಾಜಿಗೆ ಹೋಗಿ, ಅಲ್ಲಿಂದ ಕಾಶಿಗೆ ಹೋಗಿ, ಆತ ಯಾವುದೋ ಒಂದು ಹೋಟ್ಲಲ್ಲಿ ಸ್ಟೇ ಮಾಡ್ತಾನೆ.
ಎಲ್ಲೋ ಒಂದು ಕಡೆ ರೋಡ್ ಸೈಡ್ ಢಾಬಾದಲ್ಲಿ ಊಟ ಮಾಡ್ತಾನೆ. ಇದನ್ನು ವ್ಯಾಪಾರ ಅಂತ ಯಾಕೆ ಕನ್ಸಿಡರ್ ಮಾಡೋದಿಲ್ಲ ಅಂತಂದರೆ, ಈ ಬಡತನವನ್ನು ಹೋಗಲಾಡಿಸಬೇಕು ಅಂದರೆ ಅಕೌಂಟಿಗೆ ದುಡ್ಡು ಹಾಕೋದು ಒಂದೇ ಮಾರ್ಗನ? ಅದನ್ನು ಎಲ್ಲ ಪಾರ್ಟಿಯವ್ರು ಮಾಡ್ತಿದ್ದಾರೆ. ನಾ ಒಂದು ಪಕ್ಷ ಅಂತ ಹೇಳ್ತಿಲ್ಲ. ನಿಮ್ಮ ಅಕೌಂಟಿಗೆ 2,000 ಹಾಕ್ತೀವಿ, ನಿಮ್ಮ ಅಕೌಂಟಿಗೆ 2,500. ಇಸ್ ದಿಸ್ ದ ಓನ್ಲಿ ವೇ? ನನಗೆ ಈ ಮೊನ್ನೆ ಒಂದು ಸಲ ಹಿಂಗೆ ಹೋಗ್ತಿರುವಾಗ ದಾಬಸ್ಪೇಟೆ ಹತ್ರ ಒಂದಷ್ಟು ಹುಡುಗರು ಮಾತಾಡೋಕ್ಕೆ ಸಿಕ್ಕಿದ್ರು. ಏನು ಕೆಲಸ ಮಾಡ್ತಾರೆ ಅಂದರೆ ರಿಯಲ್ ಎಸ್ಟೇಟ್ ಮಾಡ್ತಾರೆ ಅವರು. ನಾನು ಕೇಳ್ತಾ ಇದ್ದೆ, ಹೆಂಗಿದೆ ರಿಯಲ್ ಎಸ್ಟೇಟ್ ಒಳಗಡೆ ಜಮೀನು ರೇಟ್ಗಳೆಲ್ಲ ಹೆಂಗಿದೆ ಅಂತ. ಅವ್ರು ಹೇಳಿದ್ರು 40 ರಿಂದ 50 ಲಕ್ಷ ಇತ್ತು ಸರ್ ಎಕರೆಗೆ. ಅದೊಂದು ಪೆರಿಫೆರಲ್ ರಿಂಗ್ ರೋಡ್ ಬರುತ್ತೆ ಅಂತ ಅನೌನ್ಸ್ ಆಯಿತು. ಸಡನ್ಲಿ ಎಲ್ಲ ವ್ಯಾಪಾರ ಬಂದಾಗ್ಬಿಟ್ಟು ಜನ ಲೆಟಸ್ ವೇಟ್ ಈ ರೋಡ್ ಎಲ್ಲಿ ಬರುತ್ತೆ ಅಂತ ನೋಡೋಣ ಅಂದರು. ರೋಡ್ದು ಪ್ಲ್ಯಾನ್ ರಿಲೀಸ್ ಆಗಿಬಿಡ್ತು. ಹಿಂಗೆ ಬರುತ್ತಿದೆ, ಇವ್ರ ಜಮೀನಲ್ಲಿ ಹೋಗುತ್ತೆ ಹಿಂಗೆ ಅಂತ. ತಕ್ಷಣ ಅಕ್ಕಪಕ್ಕದ ಜಮೀನವರು ಪ್ಲ್ಯಾನ್ ರಿಲೀಸ್ ಆಗೋ ಹಿಂದಿನ ದಿವಸ 40 ಲಕ್ಷ 50 ಲಕ್ಷ ಅಂತಿದ್ದವ್ರು ಸಡನ್ಲಿ 80 ಲಕ್ಷ 90 ಲಕ್ಷ ಅನ್ನೋಕ್ಕೆ ಶುರು ಮಾಡಿದ್ರು. ಯಾಕ್ರಯ್ಯ ಹಿಂಗೆ ಅಂದರೆ ಪೆರಿಫೆರಲ್ ರಿಂಗ್ ರೋಡ್ ಇಲ್ಲೇ ಬರೋದು. ಆದರೆ ಹಿಂದಿನ ಜಮೀನವನು ಹೇಳ್ತಾನೆ ಅಲ್ಲಿ ಹೋಗುತ್ತೆ ಸರ್, ಇಲ್ಲಿಂದ ಹಿಂಗೆ ನೋಡಿ ಇಷ್ಟು ಹತ್ರ ಪೆರಿಫೆರಲ್ ರಿಂಗ್ ರೋಡು ಅಂತ. ಮಾರ್ಕಿಂಗ್ ಆಗಿಬಿಡ್ತು, ಬಂದು ಮಾರ್ಕ್ ಮಾಡಿಬಿಟ್ರು. 1,20,00,000 ಅನ್ನೋಕ್ಕೆ ಶುರು ಮಾಡಿದ್ರಂತೆ ಎಕರೆಗೆ. 1,20,00,000. ಈಗ ಜಮೀನು ಕಳ್ಕೊಳ್ಳೋ ರೈತರಿಗೆ ಪರಿಹಾರ ಎಲ್ಲ ಕೊಟ್ಟು ರೋಡಿನ ಕೆಲಸ ಶುರುವಾಗ್ಬಿಟ್ಟಿದೆ. ಸರ್ 2 ಕೋಟಿ ರೇಟ್ ಹೇಳ್ತಾರೆ ಆ ರೋಡಿಗೆ ಹತ್ತಿರ ಇದ್ದದ್ದು ಅಂತ. ಅಂದರೆ 1 ವರ್ಷದ ಅವಧಿಯಲ್ಲಾಗಿದ್ದಿದ್ದು. 40 ಲಕ್ಷ 50 ಲಕ್ಷಕ್ಕೆ ಒಂದು ಎಕರೆ ಮಾರ್ಕತೀನಿ ಅಂತ ಇದ್ದ ರೈತ ಈಗ 1,80,00,000 2 ಕೋಟಿ ಅಂತಾನೆ ಎಕರೆಗೆ. ಏನದರ ಅರ್ಥ? ಅವನ ಅಕೌಂಟಿಗೆ ಹೆಚ್ಚುವರಿಯಾಗಿ 1.5 ಕೋಟಿ ಬಂದು ಬಿದ್ದಂಗೆ ಆಯಿತು. ಅವನ ಜಮೀನಿನ ವ್ಯಾಲ್ಯೂ ಅಷ್ಟು ಜಾಸ್ತಿ ಆಯಿತು. ಯಾರೇನು ಮಾಡಿದ್ರು? ಸರ್ಕಾರ ಒಂದು ಪೆರಿಫೆರಲ್ ರಿಂಗ್ ರೋಡ್ ಮಾಡ್ತಿದೆ. ಯಾರು ಹೊಟ್ಟೆ ತುಂಬ್ತಂಗಿದ್ರೆ ರಿಂಗ್ ರೋಡ್ ಮಾಡಿದ್ದಕ್ಕೆ? ಅಂದರೆ ಬೇರೆ ಏನು ಮಾಡೋದು ಬೇಡ್ರಿ, ಹಳ್ಳಿಗಳ ಒಳಗಿನ ರಸ್ತೆಗಳನ್ನು ಸರಿಯಾಗಿ ಟಾರ್ ಹಾಕಿದ್ರೆ ಸಾಕು. ನಮ್ಮ ಜಮೀನು ಟಾರ್ ರೋಡಿಗೆ ಹತ್ಕೊಂಡಿದೆ ಅಂತಾನೆ ರೈತ. ಅವನ ಜಮೀನಿನ ಮೌಲ್ಯ ಏನಾಯಿತು? ಅದು ಮೌಲ್ಯ ವೃದ್ಧಿ ಅಲ್ವಾ? ಅಂದರೆ ಕಾಂಟ್ ವಿ ಥಿಂಕ್ ಇನ್ ದ್ಯಾಟ್ ವೇ ಅಂತಲೇ ಅಷ್ಟು ನನಗೆ ಅರ್ಥ ಆಗಿದೆ. ನಾನು ಐ ಹ್ಯಾವ್ ಸೀನ್ ವಿತ್ ಮೈ ಐಸ್. ರಾಮ ಮಂದಿರದ ನಿರ್ಮಾಣ ಆರಂಭ ಆಗೋದಕ್ಕಿಂತ ಮುಂಚೆ ಅಯೋಧ್ಯೆಯಲ್ಲಿ ಏನಿತ್ತು, ವ್ಯವಹಾರ ಏನಿತ್ತು, ಉದ್ಯೋಗ ಏನಿತ್ತು? ಅಯೋಧ್ಯೆಯಲ್ಲಿ ಡಿಗ್ರಿ ಮುಗಿಸಿದ ಒಬ್ಬ ಹುಡುಗ ನೌಕರಿ ಹುಡುಕಬೇಕು ಅಂದರೆ ಲಖನೌಗೆ ಹೋಗ್ಬೇಕು. ಅವನು ಲಖನೌಗೆ ಹೋಗಬೇಕು, ಇಲ್ಲ ಬೆಂಗಳೂರು ಕಡೆ ಬರಬೇಕು. ಆ ಪರಿಸ್ಥಿತಿಯಲ್ಲಿದ್ದ ಅವನು. ಆದಮೇಲೆ ರಾಮ ಮಂದಿರ ಒಂದು 10-15 ಸಾವಿರ ಉದ್ಯೋಗಗಳು ಅಲ್ಲೇ ಸೃಷ್ಟಿಯಾದವು. ಯಾರೋ ಭಕ್ತರು ಕೊಟ್ಟ ದಾನ ಅದು. ಅಲ್ಲಿನ ಸರ್ಕಾರ ಅಯೋಧ್ಯೆ ರಸ್ತೆಗಳನ್ನು ಒಂಚೂರು ಅಗಲ ಮಾಡ್ತು, ಚರಂಡಿ ಮಾಡ್ತು, ಸ್ವಲ್ಪ ಕ್ಲೀನ್ಲಿನೆಸ್ ಮಾಡ್ತು. ಹುಟ್ಕೊಂಡು ಹೋಟೆಲ್ಗಳು, ಹುಟ್ಕಂತು ಟೆಂಪಲ್ ಟೂರಿಸಮ್ಮು. ಈಸ್ ದಿಸ್ ನಾಟ್ ದ ವೇ? ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ, ಬಡತನವನ್ನು ನಿರ್ಮೂಲನೆ ಮಾಡೋದಕ್ಕೆ. ಈಗ ಯಾರು ಎಷ್ಟು ಪಾಪ ಮಾಡಿದ್ದಾರೆ ನಮಗೇನ್ರಿ ಗೊತ್ತಾಗಬೇಕು? ಕಾಂಗ್ರೆಸ್ನವ್ರು ಎಷ್ಟು ಮಾಡಿದಾರೋ, BJP ಅವರು ಎಷ್ಟು ಮಾಡಿದಾರೋ? ಕುಂಭಮೇಳದಲ್ಲಿ ಹೋಗಿ ಡುಬುಕಿ ಹಾಕಿದರೆ ಪಾಪಗಳ ಪರಿಹಾರ ಆಗ್ತವೋ ಆಗೋದಿಲ್ವೋ ನಮಗೇನು ಗೊತ್ತದು? ಒಂದು ಶ್ರದ್ಧೆ ಇದೆ, ಒಂದು ನಂಬಿಕೆ ಇದೆ. ಯಾರಿಗೂ ಇನ್ವಿಟೇಷನ್ ಕೊಡಲಿಲ್ಲ. ಸಾವಿರಾರು ವರ್ಷಗಳಿಂದ ಅಂದುಕೊಂಡ ಡೇಟಿಗೆ ಕರೆಕ್ಟಾಗಿ ಕೋಟ್ಯಂತರ ಜನ ಬಂದು ಸೇರ್ತಾರಲ್ಲಿ. ಕೋಟ್ಯಂತರ ಜನ ಬಂದು ಸೇರ್ತಾರಲ್ಲಿ. ಒಂದು ಭಕ್ತಿಯಲ್ಲಿ ಮಿಂದೆ ಹೇಳ್ತಾರೆ. ಅವ್ರಿಗೊಂದು ತೃಪ್ತಿಯಪ್ಪ, ಸಂತೃಪ್ತಿ. ಅದು ನನಗೇನೋ ಸಮಾಧಾನ ಆಯಿತು. ಈಗ ಏನೇನು ಮಾಡೋದ್ರಿಂದ ಉದ್ಯೋಗ ಸೃಷ್ಟಿ ಆಯಿತು, ಏನೇನು ಮಾಡೋದ್ರಿಂದ ಉದ್ಯೋಗ ಸೃಷ್ಟಿ ಆಗಲಿಲ್ಲ ಅಂತ ಪಟ್ಟಿ ಹೇಳ್ತಾ ಕೂತ್ಕೊಂಡ್ಬಿಟ್ರೆ ನನಗೂ 1000 ಪ್ರಶ್ನೆಗಳಿದ್ದಾವೆ. ಏನು ಉದ್ಯೋಗ ಸೃಷ್ಟಿ ಆಯಿತಾ? ಇದನ್ನು ಮಾಡಿದ್ರಿಂದ ಆಯಿತಾ? ಅದನ್ನು ಮಾಡಿದ್ರಿಂದ ಆಯಿತಾ? ಒಂದು ಮಾರ್ಗ ಇದೆ. ನಾವು ಟೂರಿಸಮ್ ಡೆವಲಪ್ ಮಾಡ್ತೀವಿ ಅಂತ ಯಾರು ಮಾತಾಡ್ಬಿಟ್ರೆ ಅವನು ಪ್ರೋಗ್ರೆಸಿವ್ ಅನ್ನಿಸ್ಕೊಂಡ್ಬಿಡ್ತಾನೆ. ಟೆಂಪಲ್ ಟೂರಿಸಮ್ ಡೆವಲಪ್ಮೆಂಟ್ ಮಾಡ್ತೀನಿ ಅಂತಂದರೆ ಯಾರು ಅಂದರೆ ಅವ್ನು ಕೋಮುವಾದಿ ಅನ್ನಿಸ್ಕೊತಾನೆ. ದುರಂತ ಇದು. ಟೂರಿಸಮ್ ಈಸ್ ಟೂರಿಸಮ್, ಇನ್ಫ್ರಾಸ್ಟ್ರಕ್ಚರ್ ಈಸ್ ಇನ್ಫ್ರಾಸ್ಟ್ರಕ್ಚರ್. ಒಂದು ಕುಂಭಮೇಳ 6 ರಿಂದ 7 ಲಕ್ಷ ತಾತ್ಕಾಲಿಕ ಉದ್ಯೋಗಗಳನ್ನು ಸೃಷ್ಟಿ ಮಾಡುತ್ತೆ ಅಂತ ಅಂದಾಜು. 6 ರಿಂದ 7 ಲಕ್ಷ ತಾತ್ಕಾಲಿಕ ಉದ್ಯೋಗಗಳನ್ನು ಸೃಷ್ಟಿ ಮಾಡುತ್ತೆ ಅಂತ. 2 ರಿಂದ 4 ಲಕ್ಷ ಕೋಟಿಯ ವ್ಯವಹಾರದ ನಿರೀಕ್ಷೆ ಅಂತಿದ್ದಾರೆ. ನಾನು ಎಕ್ಸಾಜರೇಟೆಡ್ ನಂಬರು ಅಂತೀನಿ. ನಾನು 1 ಲಕ್ಷ ಕೋಟಿ ವ್ಯವಹಾರ ಆದರೆ ಏನು ಕಡಿಮೆನಾ? 1 ಲಕ್ಷ ಕೋಟಿ ವ್ಯವಹಾರ ಅದರಲ್ಲಿ.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.